ತೋಟಕ್ಕೆ ಒಳ್ಳೇದು 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 ಸಮೃದ್ಧಿ ಗೊಬ್ಬರ. ಓಕೆ. ನಿಮ್ಗೆ ಎಲ್ಲೂ ಸಮೃದ್ಧಿ ಗೊಬ್ಬರ ಗೊಬ್ಬರನಾದ್ರು ಹಾಕ್ಲೇಬೇಕು. ನಿಮಗೆ ಸಮೃದ್ಧಿ ಎಲ್ಲೂ ನಿಮಗೆ ಮೋಸ ಮಾಡಿಲ್ಲ. ಇಲ್ಲ, ಯಾಕಂದ್ರೆ ಆ ಗೊಬ್ಬರ ಹಾಗಾಯ್ತು, ಈ ಗೊಬ್ಬರ ಹೀಗಾಯ್ತು, ಆ ಗೊಬ್ಬರ ಹಾಕಿ ಹೀಗಾಯ್ತು ಅಂತ ಹೇಳ್ತಾ ಇದ್ದಾಗ ಸಮೃದ್ಧಿ ಗೊಬ್ಬರ ಉಮೇಶ್ ಗೌಡ್ರಿಗೆ ಚೆನ್ನಾಗಿದೆ, ನನ್ ಚೆನ್ನಾಗಿದೆ, ಒಳ್ಳೇದಾಗಿದೆ. ಒಳ್ಳೇದು. ಆದ್ರೆ ನಿಮ್ ತೋಟದಲ್ಲಿ ಎಲೆ ಚುಕ್ಕಿ ಇತ್ತು ಅವತ್ತು ಬಂದಾಗ, ಫಸ್ಟಿಗೆ ಸ್ವಲ್ಪ ಇದ್ದಂಗಿತ್ತು. ಅಂದ್ರೆ ಇವಾಗ ಸ್ವಲ್ಪ ಎಲ್ಲದು ಎಲೆ ಚುಕ್ಕಿ ನಿವಾರಣೆ ಆಗಿದೆ. ಬೇರುಳಗೂ ಬೇರೆಳನು ಇಲ್ಲ, ಇಲ್ಲ, ಬೇರುಳ ಅವಾಯ್ಡ್ ಆಗಿದೆ. ನೀವು ಹೇಳೋ ಪ್ರಕಾರ ಪ್ರತಿ ವರ್ಷನೂ ನೀವು ರೈತರಿಗೆ ಹಾಕಿ ಅಂತ ಹೇಳ್ತೀರಿ, ನಿಮ್ಮ ಅನುಭವ. ಒಳ್ಳೇದು, ಹಾಕಿದ್ರೆ ಒಳ್ಳೇದು. ಒಳ್ಳೇದು. ಇದು ಲೈಟ್ ಆಗಿ ಮರಕ್ ಹಾಕ್ಬಿಟ್ರೆ ಮರನೂ ಒಳ್ಳೇದಾಗುತ್ತೆ, ಇಂಪ್ರೂವ್ ಆಗುತ್ತೆ. ಅಲ್ಲಿಂದಾಗಿ ಯಾವ್ದು ಒಂದು ಮಣ್ಣು ಫಲವತ್ತತೆ ಆಗುತ್ತೆ, ಇದಾಗಲ್ಲ. ಯಾವ್ದು ನಮ್ಮಲ್ಲಿ ಬೇಡು ಅಂತೀವಿ, ಬೇಡು ಬೆಟ್ಟ ಜಾಗ ಗಟ್ಟಿ ಆಗಲ್ಲ, ಸ್ಮೂತ್ ಕೊಡುತ್ತೆ. ಸ್ಮೂತ್ ಕೊಡುತ್ತೆ. ಆದ್ರೆ ನಾನ್ ನಿಮ್ ತೋಟಕ್ಕೆ ಸಮೃದ್ಧಿ ಕೊಟ್ಟ ಮೇಲೆ 3 ಸರಿ ವಿಸಿಟ್, 3ನೇ ಸರಿ ಚೆನ್ನಾಗಿ, ಈಗ ಚೆನ್ನಾಗಿ ಕಾಣ್ತೈತೆ. ಮುಂದಿನ ಹೊಡೆ ಮತ್ತೆ ಬಿಟ್ಟಿರೋ ಹಿಂಗಾರಗಳು ಸಮೇತ ಚೆನ್ನಾಗಿ. ಟೋಟಲಿ ಅಕ್ಷಯ ಸಮೃದ್ಧಿ ಅನ್ನೋದು ಸಮೃದ್ಧಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ.